ಇನ್ನು ಜಾತಿಗಣತಿ ವಿಳಂಬದ ಬಗ್ಗೆ ಡಿಸಿ ಹಾಗೆ ಸಿಇಒಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೆಲವು ತಾಂತ್ರಿಕ ತೊಂದರೆಗಳ ಕಾರಣ ಸಮೀಕ್ಷೆ ನಿಧಾನ ಆಗ್ತಾ ಇದೆ. ಈಗ ಎಲ್ಲಾ ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಎಲ್ಲಾದರೂ ತಾಂತ್ರಿಕ ತೊಂದರೆಗಳು ಉಂಟಾದ್ರೆ ಎಚ್ಚರಿಕೆ ವಹಿಸಬೇಕು, ಜೊತೆಗೆ ತಕ್ಷಣ ಅದನ್ನ ಬಗೆಹರಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಹೀಗಂತ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಸುತ್ತಿನ ಸಭೆ ಕೂಡ ಆಗಿದೆ. ಆ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಏನೇನು ಸೂಚನೆಯನ್ನ ಕೊಟ್ಟಿದ್ದೀವಿ ಅನ್ನೋದಾಗಿಯೂ ಕೂಡ ಹೇಳಿದ್ರು. ಹಾಗೆ ಈವರೆಗೆ ಎಷ್ಟು ಕುಟುಂಬಗಳ ಸಮೀಕ್ಷೆ ಆಗಿದೆ, ಯಾಕೆ ನಿಧಾನಗತಿಯಲ್ಲಿ ಹೋಯಿತು, ಹಾಗೆ ಯಾವುದೇ ಎಕ್ಸ್ಟೆನ್ಷನ್ ಇರೋದಿಲ್ಲ ದಿನಗಳಲ್ಲಿ ಅನ್ನುವಂಥ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈವರೆಗೆ 2,76,016 ಮನೆಗಳ ಸಮೀಕ್ಷೆ ಆಗಿದೆ. ಆ ಕಾರ್ಯ ಪೂರ್ಣ ಆಗಿದೆ. ಹಾಗೆ ಸಮೀಕ್ಷೆ ಕಾರ್ಯಕ್ಕೆ ಒಟ್ಟು 1,20,728 ಗಣತಿದಾರರ ನಿಯೋಜನೆ ಕೂಡ ಆಗಿದೆ. ಇನ್ನು ಬಾಕಿ ಇರೋದು 1,22,085 ಗಣತಿ ಬ್ಲಾಕ್ ಅನ್ನ ಈಗಾಗಲೇ ಗುರುತಿಸಿ ಗಣತಿ ಕಾರ್ಯವನ್ನು ನಡೆಸಲಾಗಿದೆ. ಬಟ್ ಬಾಕಿ ಇರುವಂತಹ ನಂಬರ್ಸ್ ಅನ್ನ ನೋಡಿದ್ರೆ 1,43,81,702 ಕುಟುಂಬಗಳ ಸರ್ವೆ ಕಾರ್ಯ ಇನ್ನೂ ಕೂಡ ಬಾಕಿ ಇದೆ. ಅದನ್ನ ಅಕ್ಟೋಬರ್ 7ರ ಒಳಗಾಗಿ ಪೂರ್ಣಗೊಳಿಸಬೇಕಾಗಿದೆ. ಸಮೀಕ್ಷೆ ಕಾರ್ಯಕ್ಕೆ ನಿಯೋಜಿಸಿರುವಂತಹ ಎಲ್ಲಾ ಶಿಕ್ಷಕರು ಭಾಗಿಯಾಗಬೇಕು. ಕಾರ್ಯವನ್ನ ನಿಗದಿತ ಅವಧಿಯ ಒಳಗಾಗಿ ಪೂರ್ಣಗೊಳಿಸಬೇಕು. ಇದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಕೊಟ್ಟಿರುವಂತಹ ಸೂಚನೆ. ಅವಧಿಯನ್ನ ಮತ್ತೆ ವಿಸ್ತರಣೆ ಮಾಡುವುದಿಲ್ಲ, ಏನ್ ಡೇಟ್ ಕೊಟ್ಟಿದ್ದೀವಿ ಅಷ್ಟು ಒಳಗಾಗಿ ಮುಗಿಬೇಕು ಅಂತ ಹೇಳಿದ್ದಾರೆ. ಶಿಕ್ಷಕರು ಗಣತಿ ಕಾರ್ಯಕ್ಕೆ ಅಸಹಕಾರ ತೋರಿಸಬಾರದು. ಇದು ಸರ್ಕಾರಿ ಕೆಲಸ ಆಗಿದೆ, ಹಾಗಾಗಿ ನಿರ್ಲಕ್ಷ್ಯ ವಹಿಸಬಾರದು. ನಿರ್ಲಕ್ಷ್ಯ ವಹಿಸುವಂತ ಗಣತಿದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು. ಶಿಕ್ಷಕರಿಗೆ ಗೌರವಧನದ ಬಗ್ಗೆ ಯಾವುದೇ ಅನುಮಾನ ಬೇಡ. ಈಗಾಗಲೇ ಗೌರವಧನವನ್ನ ಬಿಡುಗಡೆ ಮಾಡಿದ್ದೇವೆ. ಶಿಕ್ಷಕರು ಗಣತಿ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾತಿ ಗಣತಿ ಕುರಿತು ನಡೆದಂತ ಸಭೆಯಲ್ಲಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಗೌರವಧನ ಸಿಗುತ್ತೆ, ಅದ್ರ ಬಗ್ಗೆ ಯಾವುದು ಅನುಮಾನ ಬೇಡ. ಈಗಾಗಲೇ ಗೌರವಧನವನ್ನ ಬಿಡುಗಡೆ ಮಾಡಿದ್ದೀವಿ ಅಂತಾನೂ ಹೇಳಿದ್ದಾರೆ.